ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು, ಅಂದರೆ ಈಗ 4-5 ತಿಂಗಳಾದರೂ ಕೂಡ ಆ ಪಿಂಚಣಿ ಹಣ ಜಮಾ ಆಗ್ತಾ ಇದ್ದಿದ್ದಿಲ್ಲ. ಆದರೆ ಈಗ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅಂಗವಿಕಲರ ವೇತನ ಆಗಿರ್ಬೋದು, ಹಾಗೆ ಸಂಧ್ಯಾ ಸುರಕ್ಷಿತ ವೇತನ ಆಗಿರ್ಬೋದು, ಹಾಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತು ವಿಧವಾ ವೇತನ ಆಗಿರ್ಬೋದು, ಯಾವುದು ಕೂಡ ಹಣ ಜಮಾ ಆಗಿದ್ದಿಲ್ಲ. ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು, ಆದರೆ ಕೊನೆಗೂ ಕೂಡ ಈಗ ಹಣ ಜಮಾ ಆಗಲು ಶುರು ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು, ಅಂದರೆ ಈಗ ಕೆಲವು ಒಂದು 3-4 ತಿಂಗಳಿನಿಂದ ಹಣ ಜಮಾ ಆಗ್ತಾ ಇದ್ದಿದ್ದಿಲ್ಲ. ಆದರೆ ಏಪ್ರಿಲ್ ತಿಂಗಳದು ಮಾತ್ರ ಈಗ ಪೆನ್ಷನ್ ಹಣ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ಎಲ್ಲ ಡಿಸ್ಟಿಕ್ಕಿಗೆ ಕೂಡ ಈಗ ಆಲ್ರೆಡಿ ಜಮಾ ಆಗಿದೆ. ನಿಮಗೂ ಕೂಡ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡೋಣ. ಇನ್ನೊಂದು 2-3 ದಿನದಲ್ಲಿ ಮೇದು ಕೂಡ ಹಣ ಜಮಾ ಆಗ್ಬೋದು. ಅಂದರೆ ಈಗ ಏಪ್ರಿಲ್ ತಿಂಗಳ ಹಣ ಮಾತ್ರ ಈಗ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮೇ ತಿಂಗಳದು ಇನ್ನೊಂದು ಕೆಲವೊಂದು 2-3 ದಿನಗಳಲ್ಲಿ ಅದು ಕೂಡ ಜಮಾ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿಗೆ ಬಂದು ಈಗ 30ನೇ ಕಂತು ಆಲ್ರೆಡಿ ಎಲ್ಲ ಡಿಸ್ಟಿಕ್ಕಿಗೆ ಜಮಾ ಆಗ್ತಾ ಇದೆ. ಅಂದರೆ ಹಂತವಾಗಿ ಎಲ್ಲ ಡಿಸ್ಟಿಕ್ಕಿಗೆ ಜಮಾ ಆಗ್ತಾ ಬರ್ತಿದೆ. ಆದರೆ ನಿಮಗೂ ಕೂಡ ಹಣ ಬಂದಿದೆಯಾ ಬಂದಿಲ್ವಾ ಮತ್ತು ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಈಗ ಸರ್ಕಾರ ಯುವ ನಿಧಿ ಹಣ ಮಾತ್ರ ಬಾಕಿ ಇಟ್ಟುಕೊಂಡಿದೆ, ಅಂದರೆ ಅದು ಕೂಡ ಈಗ ರಿಲೀಸ್ ಆಗ್ಬೋದು. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಆದರೂ ಕೂಡ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಮಟನೂ ಕೂಡ ಈಗ ಸಾಕಷ್ಟು ಯುವ ನಿಧಿದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ. ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಇದೊಂದು ಒಳ್ಳೆ ಬೆಳವಣಿಗೆನೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಪೆನ್ಷನ್ ಹಣದ ಬಗ್ಗೆ ಆಗಿರ್ಬೋದು. ಈಗ ಯುವ ನಿಧಿದು ಮಾತ್ರ ಈಗ ಬಾಕಿ ಇದೆ ಅಂತಲೇ ಹೇಳ್ಬೋದು. ಕಾದು ನೋಡೋಣ ಯಾವಾಗ ಜಮಾ ಆಗಲು ಶುರು ಆಗುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಆವಾಗ ನಾವು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸುವಂಥ ಕೆಲಸ ಮಾಡ್ತೇನೆ. ಪ್ರತಿಯೊಬ್ಬರು ಇದೇ ಥರ ಮಾಹಿತಿ ಬೇಕಾದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ವಿಡಿಯೋ ನಿಮ್ಗೇನಾದರೂ ಉಪಯುಕ್ತವಾದರೆ ಪ್ರತಿಯೊಬ್ಬರು ನಾವು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.